ವೀಕ್ಷಕರೇ ನಮಸ್ಕಾರ. ಪ್ರತಿಯೊಬ್ಬ ಇನ್ವೆಸ್ಟರ್ ನೀವು ಆಗಸ್ಟ್ 3ರ ಒಳಗೆ ತಿಳ್ಕೊಳ್ಳೇಬೇಕಾದಂತ ವಿಷಯ ಇದು. ಮಾರ್ಕೆಟ್ನ ಬಿಗ್ಗೆಸ್ಟ್ ಅಪ್ಡೇಟ್ ಬರ್ತಾ ಇದೆ. 2026 ಆಗಸ್ಟ್ 3ರಿಂದ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನ ಕ್ಲೋಸಿಂಗ್ ಪ್ರೋಸೆಸ್ ನಲ್ಲಿ ಒಂದು ದೊಡ್ಡ ಚೇಂಜಸ್ ಬರ್ತಾ ಇದೆ. ಇನ್ನು ಮುಂದೆ 200ಕ್ಕೂ ಹೆಚ್ಚು F&O ಎನೇಬಲ್ಡ್ ಸ್ಟಾಕ್ ಗಳ ಕ್ಲೋಸಿಂಗ್ ಪ್ರೈಸ್ ಲೆಕ್ಕ ಹಾಕೋ ವಿಧಾನ ಬದಲಾಗ್ತಾ ಇದೆ. ಜೊತೆಗೆ ಎಲ್ಲ F&O ಕಾಂಟ್ರಾಕ್ಟ್ ಗಳ ಟ್ರೇಡಿಂಗ್ ಅವರ್ಸ್ ಕೂಡ ಹೆಚ್ಚಾಗ್ತಾ ಇದೆ. ಈ ಬದಲಾವಣೆಗಳು ಹೊಸ ಕ್ಲೋಸಿಂಗ್ ಆಕ್ಷನ್ ಸೆಷನ್ ಆರಂಭವಾಗ್ತಾ ಇರೋದ್ರಿಂದ ಜಾರಿಗೆ ಬರ್ತಾ ಇದೆ. ಹಾಗಾದ್ರೆ ನಿಜಕ್ಕೂ ಬದಲಾವಣೆ ಆಗ್ತಾ ಇರೋದೇನು, ಚೇಂಜ್ ಆಗ್ತಾ ಇರೋದೇನು, ಇದರಿಂದ ಇನ್ವೆಸ್ಟರ್ಸ್ ಗಳಾದಂತಹ ನಮಗೂ ನೀವು ಯಾವ ರೀತಿಯ ಇಂಪ್ಯಾಕ್ಟ್ ಆಗುತ್ತೆ, ಬನ್ನಿ ಅದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ನೀವು ಮಾಡಬೇಕಾಗಿರೋದೇನು, ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ನೀವು ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ F&O ಅಲ್ಲದೆ ಇರುವಂತಹ ಸಾಮಾನ್ಯ ಸ್ಟಾಕ್ಸ್ ಅನ್ನ ಮಾತ್ರ ಟ್ರೇಡ್ ಮಾಡ್ತಾ ಇದ್ರೆ ನಿಮಗೆ ಇದರಿಂದ ಯಾವುದೇ ಚೇಂಜಸ್ ಆಗ್ತಿಲ್ಲ. ಈ ರೀತಿಯ ಸ್ಟಾಕ್ ನಲ್ಲಿ ಈಗಿರುವ ಹಾಗೆ 3:30ವರೆಗೆ ಟ್ರೇಡಿಂಗ್ ಆಗುತ್ತೆ. ಕ್ಲೋಸಿಂಗ್ ಪ್ರೈಸ್ ಲೆಕ್ಕ ಹಾಕುವಂತ ವಿಧಾನವೂ ಕೂಡ ಈಗಿರುವ ಹಾಗೆ ಮುಂದುವರಿತಾ ಇದೆ. ಇದರಲ್ಲಿ ಯಾವ ಚೇಂಜಸ್ ಕೂಡ ಆಗ್ತಾ ಇಲ್ಲ. ಆದರೆ ನೀವು ಸ್ಟಾಕ್ ಫ್ಯೂಚರ್ಸ್, ಸ್ಟಾಕ್ ಆಪ್ಷನ್ಸ್, ಇಂಡೆಕ್ಸ್ ಫ್ಯೂಚರ್ಸ್ ಅಥವಾ ಇಂಡೆಕ್ಸ್ ಆಪ್ಷನ್ಸ್ ನಲ್ಲಿ ಟ್ರೇಡ್ ಮಾಡ್ತಾ ಇದ್ರೆ ನಿಮ್ಮ ಟ್ರೇಡಿಂಗ್ ಅವರ್ಸ್ ಅನ್ನ 10 ನಿಮಿಷ ಹೆಚ್ಚು ಮಾಡಿದ್ದಾರೆ. ಅಂದ್ರೆ ಇನ್ನು ಮುಂದೆ F&O ಮಾರ್ಕೆಟ್ 3:30ವರೆಗೆ ಮಾತ್ರ ಅಲ್ಲ, ಬದಲಾಗಿ 3:40ರವರೆಗೆ ಓಪನ್ ಇರುತ್ತೆ. ಆದ್ರೆ ಅತಿ ದೊಡ್ಡ ಚೇಂಜಸ್ ಆಗ್ತಾ ಇರೋದು F&O ಎನೇಬಲ್ಡ್ ಸ್ಟಾಕ್ ಗಳಿಗೆ. ಈ ಸ್ಟಾಕ್ಸ್ ನಲ್ಲಿ ಕ್ಯಾಶ್ ಮಾರ್ಕೆಟ್ ಟ್ರೇಡಿಂಗ್ ಇನ್ನು ಮುಂದೆ 3:15ಕ್ಕೆ ಮುಗಿತಾ ಇದೆ. 3:15ರ ನಂತರ ಈ ಸ್ಟಾಕ್ಸ್ ಕ್ಲೋಸಿಂಗ್ ಆಕ್ಷನ್ ಸೆಷನ್ಗೆ ಹೋಗುತ್ತೆ. ಈ ಸೆಷನ್ 3:30ರವರೆಗೆ ನಡೆಯುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ, CAS ಅನ್ನೋದು ಕ್ಯಾಶ್ ಮಾರ್ಕೆಟ್ಗೆ ಅನ್ವಯವಾಗೋದ್ರಿಂದ ನೀವು ಫ್ಯೂಚರ್ಸ್ ಅಥವಾ ಆಪ್ಷನ್ಸ್ ಟ್ರೇಡ್ ಮಾಡದೇ ಇದ್ರೂ ಕೂಡ ಡೆಲಿವರಿ, ಇಂಟ್ರಾಡೇ ಮತ್ತು MTF ಆರ್ಡರ್ಸ್ ಮೇಲೂ ಕೂಡ ಇದರ ಇಂಪ್ಯಾಕ್ಟ್ ಆಗತ್ತೆ. ಈಗ ಕ್ಲೋಸಿಂಗ್ ಪ್ರೈಸ್ ಯಾಕೆ ಇಷ್ಟು ಮುಖ್ಯ ಅನ್ನೋದನ್ನು ನೋಡೋಣ. ಕ್ಲೋಸಿಂಗ್ ಪ್ರೈಸ್ ಅಂದ್ರೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಸ್ಕ್ರೀನ್ ಮೇಲೆ ಕಾಣುವಂತ ಒಂದು ನಂಬರ್ ಮಾತ್ರ ಅಲ್ಲ, ಅದೇ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಮುಂತಾದಂತಹ ಇಂಡೆಕ್ಸ್ಗಳ ವ್ಯಾಲ್ಯೂ ಕ್ಯಾಲ್ಕುಲೇಟೆಡ್ ಆಗೋದಕ್ಕೆ ಯೂಸ್ ಮಾಡ್ತಾರೆ. ಅಷ್ಟೇ ಅಲ್ಲ, ಮ್ಯೂಚುವಲ್ ಫಂಡ್ NAV, ಡೆರಿವೇಟಿವ್ ಸೆಟಲ್ಮೆಂಟ್ಗಳು, ಪೋರ್ಟ್ಫೋಲಿಯೋ ವ್ಯಾಲ್ಯೂ, ಪ್ರಾಫಿಟ್ ಅಂಡ್ ಲಾಸ್ ಹಾಗೂ ಈ ಫ್ಲೆಡ್ಜ್ಡ್ ಸ್ಟಾಕ್ಗಳ ಕೊಲ್ಯಾಟ್ರಲ್ ವ್ಯಾಲ್ಯೂ ಲೆಕ್ಕ ಹಾಕೋದಕ್ಕೂ ಕೂಡ ಇದೇ ಕ್ಲೋಸಿಂಗ್ ಪ್ರೈಸ್ ಅನ್ನ ಬಳಕೆ ಮಾಡುತ್ತಾರೆ. ಹೀಗಾಗಿ ಕ್ಲೋಸಿಂಗ್ ಪ್ರೈಸ್ ಲೆಕ್ಕ ಹಾಕೋ ವಿಧಾನ ಬದಲಾದರೆ ಅದು ನಿಮ್ಮ ಸ್ಕ್ರೀನ್ ಮೇಲೆ ಕಾಣುವಂತ ಸ್ಟಾಕ್ ಪ್ರೈಸ್ ಮಾತ್ರ ಅಲ್ಲ, ಮಾರ್ಕೆಟ್ನ ಹಲವಾರು ವಿಷಯಗಳ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆ ಇದೆ. ಈಗ ಮೊದಲು ಇವತ್ತಿನ ದಿನದಲ್ಲಿ ಕ್ಲೋಸ್ ಪ್ರೈಸ್ ಹೇಗೆ ಲೆಕ್ಕ ಹಾಕಲಾಗ್ತಾ ಇದೆ ಅನ್ನೋದನ್ನ ಮೊದಲಿಗೆ ನೋಡೋಣ, ಆಗ ನಿಮ್ಗೆ ಅರ್ಥ ಆಗುತ್ತೆ. ನೀವು ಗಮನಿಸಿರ್ಬೋದು, ಒಂದು ಸ್ಟಾಕ್ನ ಲಾಸ್ಟ್ ಟ್ರೇಡೆಡ್ ಪ್ರೈಸ್ LTP ಅಂತ ಏನು ಕರಿತೀವಿ ಅಂಡ್ ಅದರ ಅಫಿಷಿಯಲ್ ಕ್ಲೋಸಿಂಗ್ ಪ್ರೈಸ್ ತುಂಬಾ ಸಲ ಬೇರೆ ಬೇರೆನೇ ಆಗಿರುತ್ತೆ. LTP ಅಂದ್ರೆ ಆ ದಿನದ ಕೊನೆಯ ಟ್ರೇಡ್ ಯಾವ ಪ್ರೈಸ್ ನಲ್ಲಿ ನಡೆದಿದೆ ಅದೇ ಪ್ರೈಸ್. ಆದ್ರೆ ಅಫಿಷಿಯಲ್ ಕ್ಲೋಸಿಂಗ್ ಪ್ರೈಸ್ ಅನ್ನ 3ರಿಂದ 3:30 ನಡುವೆ ನಡೆದಂತ ಎಲ್ಲ ಟ್ರೇಡ್ಗಳ ವಾಲ್ಯೂಮ್ ವೇಟೆಡ್ ಆವರೇಜ್ ಪ್ರೈಸ್ ಅಂದ್ರೆ ವ್ಯಾಪ್ ಅಂತ ಏನು ಕರಿತೀವಿ ಅದರ ಆಧಾರದ ಮೇಲೆ ಲೆಕ್ಕ ಹಾಕಲಾಗ್ತಾ ಇದೆ. ವ್ಯಾಪ್ ಅಂದ್ರೆ ಆವರೇಜ್ ಪ್ರೈಸ್. ಆದ್ರೆ ಲೆಕ್ಕ ಶೇರ್ಸ್ ಯಾವ ಪ್ರೈಸ್ ನಲ್ಲಿ ಟ್ರೇಡ್ ಆಗ್ತಾ ಇದೆಯೋ ಆ ಪ್ರೈಸ್ಗೆ ಹೆಚ್ಚು ಮಹತ್ವ ಕೊಡಲಾಗುತ್ತೆ. ಒಂದು ಸಿಂಪಲ್ ಎಕ್ಸಾಂಪಲ್ ಅನ್ನು ಹೇಳ್ತೀನಿ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ ನೀಟಾಗಿ. ಒಟ್ಟು 900 ಶೇರ್ಸ್ 100 ರೂಪಾಯಿಗೆ ಟ್ರೇಡ್ ಆಯಿತು ಅಂತ ಅಂದ್ಕೊಳ್ಳಿ. ನೀವು ಆ ದಿನದ ಕೊನೆಯ 100 ಶೇರ್ಸ್ ಮಾತ್ರ 110 ರೂಪಾಯಿಗೆ ಟ್ರೇಡ್ ಆಯಿತು ಅಂತ ಅಂದ್ಕೊಳ್ಳಿ. ಈ ಸಂದರ್ಭದಲ್ಲಿ LTP 110 ರೂಪಾಯಿ ಆಗಿರುತ್ತೆ. ಯಾಕೆ ಅಂದ್ರೆ ಕೊನೆ ಟ್ರೇಡ್ ಮುಗ್ದಿದ್ದು ಎಷ್ಟಕ್ಕೆ? 110ಕ್ಕೆ ಅಲ್ವಾ. ಆದ್ರೆ ಹೆಚ್ಚಿನ ಶೇರ್ಸ್ 100 ರೂಪಾಯಿಗೆ ಟ್ರೇಡ್ ಆಗಿರೋದ್ರಿಂದ ವ್ಯಾಪ್ ಸುಮಾರು 101 ರೂಪಾಯಿ ಆಗಿರುತ್ತೆ. ಹೀಗಾಗಿ ಅಫಿಷಿಯಲ್ ಕ್ಲೋಸಿಂಗ್ ಪ್ರೈಸ್ ಕೂಡ ಸುಮಾರು 101 ರೂಪಾಯಿ ಆಗಿರುತ್ತೆ. ಅದಕ್ಕಾಗಿ LTP ಮತ್ತು ಅಫಿಷಿಯಲ್ ಕ್ಲೋಸಿಂಗ್ ಪ್ರೈಸ್ ಒಂದೇ ಆಗಿರಬೇಕು ಅನ್ನೋ ನಿಯಮ ಇಲ್ಲ. ಆದರೆ ಆಗಸ್ಟ್ 3ರ ನಂತರ ಏನಾಗುತ್ತೆ, F&O ಎನೇಬಲ್ಡ್ ಸ್ಟಾಕ್ಗಳಲ್ಲಿ ಕೊನೆಯ 30 ನಿಮಿಷದ ವ್ಯಾಪ್ ಅನ್ನ ನೇರವಾಗಿ ಕ್ಲೋಸಿಂಗ್ ಪ್ರೈಸ್ ಆಗಿ ಯೂಸ್ ಮಾಡೋದಿಲ್ಲ. ಇನ್ನು ಮುಂದೆ ಕ್ಲೋಸಿಂಗ್ ಪ್ರೈಸ್ ಅನ್ನ ಕ್ಲೋಸಿಂಗ್ ಆಕ್ಷನ್ ಸೆಷನ್ ನ ಮೂಲಕವೇ ನಿರ್ಧಾರ ಮಾಡಲಾಗುತ್ತೆ. ಹಾಗಾದ್ರೆ ಈ ಹೊಸ ಟೈಮ್ ಲೈನ್ ಅನ್ನ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡ್ಕೊಳ್ಳೋಣ. 3 ಗಂಟೆಯಿಂದ 3:15 3:15ರವರೆಗೆ F&O ಎನೇಬಲ್ ಸ್ಟಾಕ್ಸ್ ಈಗಿರುವ ಹಾಗೆ ಸಾಮಾನ್ಯವಾಗಿ ಟ್ರೇಡ್ ಆಗುತ್ತೆ. ಈ ಟೈಮ್ ನಲ್ಲಿ ಆರ್ಡರ್ಸ್ ಕೂಡ ಈಗಿನ ಹಾಗೆ ತಕ್ಷಣವೇ ಎಕ್ಸಿಕ್ಯೂಟ್ ಆಗುತ್ತೆ. ಆದ್ರೆ 3:15ರ ನಂತರ ರೆಗ್ಯುಲರ್ ಕಂಟಿನ್ಯೂಸ್ ಟ್ರೇಡಿಂಗ್ ನಿಲ್ಲುತ್ತೆ. ಅದೇ ಓಲ್ಡ್ ಸಿಸ್ಟಮ್ ನಲ್ಲಿ 3 ಗಂಟೆಯಿಂದ 3:30ರ ನಡುವೆ ವ್ಯಾಪ್ ಅನ್ನುವಂತ ಒಂದು ಅಫಿಷಿಯಲ್ ಕ್ಲೋಸಿಂಗ್ ಪ್ರೈಸ್ ಆಗಿ ಇದನ್ನ ಪರಿಗಣಿಸಲಾಗ್ತಾ ಇತ್ತಲ್ವಾ ಆ ವ್ಯಾಪ್ ಅನ್ನ. ಆದ್ರೆ ಹೊಸ ವ್ಯವಸ್ಥೆಯಲ್ಲಿ ಏನಾಗುತ್ತೆ, ವ್ಯಾಪ್ ನ 3ರಿಂದ 3:15ರ ನಡುವೆ ನಡೆದಂತ ಟ್ರೇಡ್ಸ್ ನ ಆಧಾರದ ಮೇಲೆ ಮಾತ್ರ ಲೆಕ್ಕ ಹಾಕಲಾಗುತ್ತೆ. ಆದ್ರೆ ಈ ವ್ಯಾಪ್ ಅಂತಿಮ ಕ್ಲೋಸಿಂಗ್ ಪ್ರೈಸ್ ಆಗಿರೋದಿಲ್ಲ, ಬದಲಾಗಿ ಇದು ಆಕ್ಷನ್ಗೆ ಒಂದು ರೆಫರೆನ್ಸ್ ಕೊಡುವಂತ ಪ್ರೈಸ್ ಆಗಿ ಮಾತ್ರ ಕೆಲಸ ಮಾಡುತ್ತೆ. ಆ ನಂತರ ಈ ರೆಫರೆನ್ಸ್ ಪ್ರೈಸ್ ನ ಸುತ್ತ
±3% ಪ್ರೈಸ್ ಬ್ಯಾಂಡ್ ಕ್ರಿಯೇಟ್ ಮಾಡಲಾಗುತ್ತೆ. 3:15ರಿಂದ 3:20 ನಡುವೆ ಆ 5 ನಿಮಿಷ ಇದೆಯಲ್ಲ, ಮಾರ್ಕೆಟ್ ಕ್ಲೋಸಿಂಗ್ ಆಕ್ಷನ್ ಸೆಷನ್ಗೆ ಬದಲಾಗುತ್ತೆ. ಈ 5 ನಿಮಿಷಗಳ ಅವಧಿಯಲ್ಲಿ ಯಾವುದೇ ಹೊಸ ಆರ್ಡರ್ಗಳನ್ನು ಪ್ಲೇಸ್ ಮಾಡೋದಕ್ಕಾಗೋದಿಲ್ಲ. ಈಗಾಗಲೇ ಇರುವಂಥ ಕೆಲವು ಎಲಿಜಿಬಲ್ ಪೆಂಡಿಂಗ್ ಆರ್ಡರ್ಸ್ಗಳನ್ನು ಮಾತ್ರ ಕ್ಲೋಸಿಂಗ್ ಆಕ್ಷನ್ ಸೆಷನ್ನ ಟೈಮ್ನಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡಬಹುದು. ಆದರೆ ಸ್ಟಾಪ್ ಲಾಸ್ ಆರ್ಡರ್ಸ್ಗಳಾಗಿರ್ಬೋದು ಅಥವಾ ಕ್ಲೋಸ್ಡ್ ಕ್ವಾಂಟಿಟಿ ಆರ್ಡರ್ಸ್ ಆಗಿರ್ಬೋದು, ಐಸ್ಬರ್ಗ್ ಆರ್ಡರ್ಸ್ ಆಗಿರ್ಬೋದು, ಹಾಗೂ ಈ CAS ಪ್ರೈಸ್ ಬ್ಯಾಂಡ್ನ ಹೊರಗಿರುವಂಥ ಆರ್ಡರ್ಸ್ ಕ್ಯಾರಿ ಫಾರ್ವರ್ಡ್ ಆಗೋದಿಲ್ಲ. ಇದು ನಿಮ್ಗೆ ಅರ್ಥ ಆಯ್ತಾ? ಈಗ ಮುಂದೆ 3:20ರಿಂದ 3:25 ನಡುವೆ ಟ್ರೇಡರ್ಸ್ ಮಾರ್ಕೆಟ್ ಆರ್ಡರ್ಸ್ ಮತ್ತು ಈ ಲಿಮಿಟ್ ಆರ್ಡರ್ಸ್ನ ಎರಡನ್ನೂ ಕೂಡ ಪ್ಲೇಸ್ ಮಾಡಿ ಈ ಮಾಡಿಫೈ ಮಾಡೋದು ಅಥವಾ ಕ್ಯಾನ್ಸಲ್ ಅನ್ನು ಕೂಡ ಮಾಡಬಹುದು. ಪ್ಲೇಸು ಮಾಡಬಹುದು, ಮಾಡಿಫೈ ಮಾಡಬಹುದು, ಕ್ಯಾನ್ಸಲ್ ಮಾಡಬಹುದು. ಆದರೆ ಈ ನಾರ್ಮಲ್ ಆಗಿ ಟ್ರೇಡಿಂಗ್ ನಲ್ಲಿ ನಡೆಯುತ್ತಲ್ಲ, ಆರ್ಡರ್ಸ್ ತಕ್ಷಣ ಎಕ್ಸಿಕ್ಯೂಟ್ ಆಗುತ್ತೆ ನಾವು ಆರ್ಡರ್ ಹಾಕಿದ ತಕ್ಷಣ, ಹಾಗಾಗೋದಿಲ್ಲ. ಈ ಟೈಮ್ನಲ್ಲಿ ಎಕ್ಸ್ಚೇಂಜ್ ಕೇವಲ ಬೈ ಆರ್ಡರ್ಸ್ ಮತ್ತು ಸೆಲ್ ಆರ್ಡರ್ಸ್ ಅನ್ನು ಮಾತ್ರ ಕಲೆಕ್ಟ್ ಮಾಡುತ್ತೆ. 3:25 ನಂತರ ಮಾತ್ರ ಲಿಮಿಟ್ ಆರ್ಡರ್ಸ್ ಅನ್ನ ಪ್ಲೇಸ್ ಮಾಡಿ ಮಾಡಿಫೈ ಮಾಡೋದು ಅಥವಾ ಕ್ಯಾನ್ಸಲ್ ಮಾಡೋದಕ್ಕೆ ಅವಕಾಶ ಕೂಡ ಇರುತ್ತೆ. ಆಗ ಈಗಾಗಲೇ ಪ್ಲೇಸ್ ಮಾಡಿರುವಂತ ಮಾರ್ಕೆಟ್ ಆರ್ಡರ್ಸ್ ಲಾಕ್ ಆಗುತ್ತೆ. ಅಲ್ಲಿ ಇದನ್ನ ಮಾಡಿಫೈ ಮಾಡೋದು ಅಥವಾ ಕ್ಯಾನ್ಸಲ್ ಮಾಡೋದಕ್ಕೆ ಬರೋದಿಲ್ಲ. ಆರ್ಡರ್ ಎಂಟ್ರಿ ವಿಂಡೋ ಕೂಡ 3:28ರಿಂದ 3:30 ನಡುವೆ ಯಾವುದೇ ಒಂದು ಟೈಮ್ನಲ್ಲಿ ರ್ಯಾಂಡಮ್ ಆಗಿ ಮುಚ್ಚುತ್ತಾರೆ. ಹೀಗಾಗಿ ಮಾರ್ಕೆಟ್ ಯಾವ ನಿಖರವಾದ ಸೆಕೆಂಡ್ಗೆ ಮುಚ್ಚುತ್ತೆ ಅನ್ನೋದು ಟ್ರೇಡರ್ಗೆ ಮೊದಲೇ ಗೊತ್ತಾಗೋದಿಲ್ಲ. ಇದನ್ನ ಮಾಡೋ ಉದ್ದೇಶ ಏನು ಅಂತ ಹೇಳಿದ್ರೆ, ಕೊನೆ ಕ್ಷಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆರ್ಡರ್ ಪ್ಲೇಸ್ ಮಾಡೋದನ್ನ ಅಥವಾ ಮಾಡಿಫೈ ಮಾಡೋದನ್ನ ತಡೆಗಟ್ಟೋದು. ಈ ಟೈಮ್ನಲ್ಲೂ ಆರ್ಡರ್ಸ್ ಅನ್ನ ಕೇವಲ ಕಲೆಕ್ಟ್ ಮಾಡಬಹುದು, ಅವುಗಳನ್ನು ಇನ್ನೂ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಆಗೋದಿಲ್ಲ. 3:30ರಿಂದ 3:35 ನಡುವೆ ಎಕ್ಸ್ಚೇಂಜ್ ಮ್ಯಾಕ್ಸಿಮಮ್ ಸಂಖ್ಯೆಯ ಶೇರ್ಸ್ ಟ್ರೇಡ್ ಆಗುವಂತ ಒಂದೇ ಒಂದು ಆವರೇಜ್ ಪ್ರೈಸ್ ನ ಲೆಕ್ಕ ಹಾಕತ್ತೆ. ಈ ಪ್ರೈಸ್ ನ ಈಕ್ವಿಲಿಬ್ರಿಯಂ ಪ್ರೈಸ್ ಅಂತ ನಾವು ಕರಿತೀವಿ. ಒಂದು ಎಕ್ಸಾಂಪಲ್ ನೋಡೋದಾದ್ರೆ, ಈ 99 ರೂಪಾಯಿಗೆ 300 ಶೇರ್ಸ್ ಅಂತ ಇಟ್ಕೊಳ್ಳಿ, 100 ರೂಪಾಯಿಗೆ 900 ಶೇರ್ಸ್, 101 ರೂಪಾಯಿಗೆ 700 ಶೇರ್ಸ್ ಮ್ಯಾಚ್ ಆಗಬಹುದು ಅಂತ ನಾವು ಊಹೆ ಮಾಡ್ಕೊಳ್ಳೋಣ. ಆಗ ಎಕ್ಸ್ಚೇಂಜ್ 100 ರೂಪಾಯಿಯನ್ನ ಸೆಲೆಕ್ಟ್ ಮಾಡುತ್ತೆ. ಯಾಕೆಂದ್ರೆ ಆ ಪ್ರೈಸ್ ನಲ್ಲಿ ಹೆಚ್ಚು ಶೇರ್ಸ್ ಟ್ರೇಡ್ ಆಗಿದೆ. ಆ ಪ್ರೈಸ್ ನಲ್ಲಿ ಮ್ಯಾಚ್ ಆಗುವಂತ ಎಲ್ಲ ಎಲಿಜಿಬಲ್ ಆರ್ಡರ್ಸ್ 100 ರೂಪಾಯಿಗೆ ಎಕ್ಸಿಕ್ಯೂಟ್ ಆಗುತ್ತೆ. ಅಂಡ್ ಈ 100 ರೂಪಾಯಿಯ ಆ ಸ್ಟಾಕ್ ನ ಅಫಿಷಿಯಲ್ ಕ್ಲೋಸಿಂಗ್ ಪ್ರೈಸ್ ಅಂತ ಹೇಳಲಾಗುತ್ತೆ. ಆದರೆ ಇದರಿಂದ ಎಲ್ಲ ಆರ್ಡರ್ಸ್ ಎಕ್ಸಿಕ್ಯೂಟ್ ಆಗ್ತವೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಒಂದು ಲಿಮಿಟ್ ಆರ್ಡರ್ ಈಕ್ವಿಲಿಬ್ರಿಯಂ ಪ್ರೈಸ್ ನಲ್ಲಿ ಮ್ಯಾಚ್ ಆಗದೆ ಹೋದ್ರೆ ಆ ಆರ್ಡರ್ ಎಕ್ಸಿಕ್ಯೂಟ್ ಆಗದೆ ಉಳಿಯಬಹುದು. ಒಂದು ವೇಳೆ ಎರಡು ಬೇರೆ ಬೇರೆ ಪ್ರೈಸ್ ನಲ್ಲಿ ಒಂದೇ ಪ್ರಮಾಣದ ಮ್ಯಾಕ್ಸಿಮಮ್ ಶೇರ್ಸ್ ಟ್ರೇಡ್ ಆಗುವಂತ ಸಾಧ್ಯತೆ ಇದ್ರೆ, ಒಂದು ವೇಳೆ ಮೊದಲು ಬೈ ಕ್ವಾಂಟಿಟಿ ಮತ್ತು ಸೆಲ್ ಕ್ವಾಂಟಿಟಿ ನಡುವಿನ ಆ ಗ್ಯಾಪ್ ಕಮ್ಮಿ ಇರುವಂತ ಪ್ರೈಸ್ ಅನ್ನ ಎಕ್ಸ್ಚೇಂಜ್ ಸೆಲೆಕ್ಟ್ ಮಾಡುತ್ತೆ. ಅದರಲ್ಲೂ ಒಂದು ವೇಳೆ ಈಕ್ವಲ್ ಅಂತ ಇದ್ರೆ ರೆಫರೆನ್ಸ್ ಪ್ರೈಸ್ಗೆ ಅತ್ಯಂತ ಹತ್ತಿರ ಇರುವಂತ ಪ್ರೈಸ್ ನ ಸೆಲೆಕ್ಟ್ ಮಾಡ್ತಾರೆ. ಒಂದು ವೇಳೆ ಈ ಈಕ್ವಿಲಿಬ್ರಿಯಂ ಪ್ರೈಸ್ ಅನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗದೆ ಹೋದರೆ ಮೊದಲು ಲೆಕ್ಕ ಹಾಕದಂತ ಈ ರೆಫರೆನ್ಸ್ ಪ್ರೈಸ್ ಅನ್ನೇ ಅಫಿಷಿಯಲ್ ಕ್ಲೋಸಿಂಗ್ ಪ್ರೈಸ್ ಅಂತ ಪರಿಗಣಿಸ್ತಾರೆ. ಇದೆಲ್ಲ ಆಯ್ತು. ಇದೆಲ್ಲ ಇದ್ದಾಗಲೂ ಕೂಡ ಒಂದು ಪ್ರಶ್ನೆ ಬರುತ್ತೆ, ಈ ಕ್ಲೋಸಿಂಗ್ ಆಕ್ಷನ್ ಸೆಷನ್ ಮತ್ತು ಈ ಸಾಮಾನ್ಯ ಟ್ರೇಡಿಂಗ್ ನ ನಡುವೆ ವ್ಯತ್ಯಾಸ ಏನು ಅಂತ ಅಲ್ವಾ? ನಿಮಗೂ ಆ ಪ್ರಶ್ನೆ ಬಂತ? ಹೇಳ್ತೀನಿ ಕೇಳಿ. ಸಾಮಾನ್ಯ ಟ್ರೇಡಿಂಗ್ ನಲ್ಲಿ ಏನಾಗುತ್ತೆ, ಈ ಬೈಯರ್ ಮತ್ತು ಸೆಲ್ಲರ್ನ ಪ್ರೈಸ್ ಮ್ಯಾಚ್ ಆದ ತಕ್ಷಣ ಆರ್ಡರ್ ಎಕ್ಸಿಕ್ಯೂಟ್ ಆಗಿಬಿಡುತ್ತೆ ಅಲ್ವಾ? ನಿಮಗೂ ಹಾಗೆ ಆಗುತ್ತೆ. ಆದರೆ CAS ನಲ್ಲಿ ಹಾಗಾಗೋದಿಲ್ಲ. ಅಂದ್ರೆ ಈಗ ಹೊಸದಾಗಿ ಏನು ಚೇಂಜಸ್ ಆಗ್ತಿದೆ ಅದರಲ್ಲಿ ಹೀಗಾಗೋದಿಲ್ಲ. ಮೊದಲು ಎಲ್ಲ ಆರ್ಡರ್ಸ್ ಅನ್ನ ಕಲೆಕ್ಟ್ ಮಾಡ್ತಾರೆ, ನಂತರ ಅವುಗಳನ್ನ ಒಂದೇ ಕಾಮನ್ ಪ್ರೈಸ್ ನಲ್ಲಿ ಮ್ಯಾಚ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತಾರೆ. ಈ ವಿಧಾನ ಪ್ರೀ ಓಪನ್ ಸೆಷನ್ಗೆ ಹೆಚ್ಚು ಯೂಸ್ ಆಗುತ್ತೆ. ಪ್ರೀ ಓಪನ್ ಸೆಷನ್ ನಲ್ಲಿ ಮಾರ್ಕೆಟ್ ಓಪನ್ ಆಗುವ ಮೊದಲು ಎಲ್ಲ ಆರ್ಡರ್ಸ್ ಅನ್ನ ಕಲೆಕ್ಟ್ ಮಾಡಿರ್ತಾರೆ. ಆ ನಂತರದಲ್ಲಿ ಅತಿ ಹೆಚ್ಚು ಶೇರ್ಸ್ ಟ್ರೇಡ್ ಆಗುವಂತ ಪ್ರೈಸ್ ನ ಎಕ್ಸ್ಚೇಂಜ್ ಅನ್ನ ಲೆಕ್ಕ ಹಾಕ್ತಾರೆ. ಅದೇ ಆ ಸ್ಟಾಕ್ ನ ಓಪನಿಂಗ್ ಪ್ರೈಸ್ ಅಂತ ಆಗತ್ತೆ. ಕ್ಲಿಯರಾ? ಇದೇ ರೀತಿಯಲ್ಲಿ CAS ಕೂಡ ಮಾರ್ಕೆಟ್ ಕ್ಲೋಸ್ ಆಗೋ ಟೈಮ್ನಲ್ಲಿ ಅದೇ ಪ್ರಾಸೆಸ್ನ ಬಳಸ್ಕೊಂಡು ಅಫಿಷಿಯಲ್ ಕ್ಲೋಸಿಂಗ್ ಪ್ರೈಸ್ ಅನ್ನ ಡಿಸೈಡ್ ಮಾಡ್ತಾರೆ. ಒಟ್ಟಾರೆಯಾಗಿ ಆಗಸ್ಟ್ 3ರಿಂದ ಮಾರ್ಕೆಟ್ ಕ್ಲೋಸ್ ಆಗೋ ಟೈಮ್ ಮಾತ್ರ ಬದಲಾಗೋದು ಅಂತಲ್ಲ, ನಿಮ್ಮ ಆರ್ಡರ್ಸ್ ಹ್ಯಾಂಡಲ್ ಆಗೋ ರೀತಿ ಕೂಡ ಬದಲಾಗುತ್ತೆ. F&O ಎನೇಬಲ್ಡ್ ಸ್ಟಾಕ್ಗಳಲ್ಲಿ ಗ್ರೋನಾ ಇಂಟ್ರಾಡೇ ಪೊಸಿಷನ್ಸ್ ಈಗ 3:20 ಬದಲಾಗಿ 3:05ರಿಂದಲೇ ಆಟೋ ಸ್ಕ್ವೇರ್ ಆಫ್ ಆಗೋದಕ್ಕೆ ಶುರುವಾಗುತ್ತೆ. ಹೀಗಾಗಿ ಇಂಟ್ರಾಡೇ ಟ್ರೇಡರ್ಸ್ ತಮ್ಮ ಪೊಸಿಷನ್ ಅನ್ನ ಮೊದಲೇ ಮ್ಯಾನೇಜ್ ಮಾಡಬೇಕಾಗತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, 3:15 ನಂತರ ಸ್ಟಾಪ್ ಲಾಸ್ ಆರ್ಡರ್ ಅನ್ನ ಕ್ಲೋಸಿಂಗ್ ಆಕ್ಷನ್ ಸೆಷನ್ಗೆ ಕ್ಯಾರಿ ಫಾರ್ವರ್ಡ್ ಮಾಡೋದಿಲ್ಲ. ಹಾಗಾಗಿ ಗ್ರೋನಲ್ಲಿ GTT, OCO ಮತ್ತು ಈ ಟ್ರೈಲಿಂಗ್ ಸ್ಟಾಪ್ ಲಾಸ್ ಆರ್ಡರ್ಸ್ ಕೂಡ 3:15ರಿಂದ 3:30 ಮಧ್ಯದ ಟೈಮ್ನಲ್ಲಿ ಸಪೋರ್ಟ್ ಆಗೋದಿಲ್ಲ. ಹೀಗಾಗಿ ನೀವು F&O ಎನೇಬಲ್ಡ್ ಸ್ಟಾಕ್ಗಳಲ್ಲಿ ಡೆಲಿವರಿ, ಇಂಟ್ರಾಡೇ, MTF ಅಥವಾ ಅಡ್ವಾನ್ಸ್ಡ್ ಆರ್ಡರ್ ಟೈಪ್ಸ್ಗಳನ್ನು ಬಳಸ್ತಾ ಇದ್ರೆ, ಅಥವಾ ಸ್ಟಾಕ್ F&O ಅಥವಾ ಇಂಡೆಕ್ಸ್ F&O ನ ಟ್ರೇಡ್ ಮಾಡ್ತಾ ಇದ್ರೆ, ಹೊಸ ಮಾರ್ಕೆಟ್ ಕ್ಲೋಸಿಂಗ್ ಟೈಮಿಂಗ್ಸ್ ಮತ್ತು ಆರ್ಡರ್ ರೆಸ್ಟ್ರಿಕ್ಷನ್ಸ್ನ ಬಗ್ಗೆ ಮುಂಚಿತವಾಗಿ ತಿಳಿದುಕೊಳ್ಳೋದು ತುಂಬಾನೇ ಮುಖ್ಯ.
ಒಟ್ಟಾರೆಯಾಗಿ ಸಮ್ಮರೈಸ್ ಮಾಡಿ ಹೇಳೋದಾದ್ರೆ ಆಗಸ್ಟ್ 3ರಿಂದ ಮಾರ್ಕೆಟ್ ಕ್ಲೋಸ್ ಆಗೋ ವಿಧಾನದಲ್ಲಿ ಸ್ವಲ್ಪ ಬದಲಾವಣೆ ಬರ್ತಾ ಇದೆ. ಆದರೆ ಇಂಪಾರ್ಟೆಂಟ್ ಚೇಂಜ್ ಅಂತ ಹೇಳಿದ್ರೆ ತುಂಬಾನೇ ಸಿಂಪಲ್. F&O ಎನೇಬಲ್ ಸ್ಟಾಕ್ಗಳಲ್ಲಿ ಅಫಿಷಿಯಲ್ ಕ್ಲೋಸಿಂಗ್ ಪ್ರೈಸ್ ಅನ್ನ ಮುಂದೆ ಕೊನೆಯ 30 ನಿಮಿಷಗಳ ವ್ಯಾಪ್ ಆಧಾರದ ಮೇಲೆ ನಿರ್ಧಾರ ಆಗೋದಿಲ್ಲ. ಅದಕ್ಕೆ ಬದಲಾಗಿ ಅದನ್ನ ಕ್ಲೋಸಿಂಗ್ ಆಕ್ಷನ್ ಸೆಷನ್ ಮೂಲಕ ನಿರ್ಧಾರ ಮಾಡ್ತಾರೆ, ಒಂದನೇದಾಗಿ. ಅದೇ ಟೈಮ್ನಲ್ಲಿ ಎರಡನೇದು, ಸ್ಟಾಕ್ F&O ಮತ್ತು ಈ ಇಂಡೆಕ್ಸ್ F&O ಕಾಂಟ್ರಾಕ್ಟ್ಸ್ ಇನ್ನು ಮುಂದೆ 3:40 ಟ್ರೇಡ್ ಆಗುತ್ತೆ. ಹೀಗಾಗಿ ನೀವು ಡೆಲಿವರಿ, ಇಂಟ್ರಾಡೇ, MTF ಅಥವಾ F&O ಟ್ರೇಡಿಂಗ್ ಮಾಡ್ತಾ ಇದ್ರೆ ಹೊಸ ಮಾರ್ಕೆಟ್ ಕ್ಲೋಸಿಂಗ್ ಟೈಮಿಂಗ್ಸ್ ಮತ್ತು ಆರ್ಡರ್ ರೂಲ್ಸ್ಗಳನ್ನ ನೆನಪಿನಲ್ಲಿ ಇಟ್ಟುಕೊಳ್ಬೇಕು ಬಿಫೋರ್ ಟ್ರೇಡಿಂಗ್. ಸೊ ಇದೆಲ್ಲ ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ನ ಜೊತೆಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಕೀಪ್ ಇನ್ವೆಸ್ಟಿಂಗ್, ಕೀಪ್ ಗ್ರೋಯಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.